ಸ್ವಯಂ ಘೋಷಿತ ವೈಸ್ ಕ್ಯಾಪ್ಟನ್ ಎಲ್ಲೋ ಒಂದು ಕಡೆ ನಿಮ್ಮ ಕ್ಯಾಪ್ಟನ್ ರೂಮ್ನೇ ಲಾಕ್ ಮಾಡೋ ಹಾಗೆ ಮಾಡಿದ್ರು. ಗಿಲ್ಲಿ ಬೇಕು ಅಂತಾನೆ ಆ ಥರ ಮಾಡಿದ್ರು ಅಂತ ಅನ್ಸುತ್ತಾ? ಅಕಸ್ಮಾತ್ ಅವ್ರೇನಾದರೂ ಬೇಕು ಅಂತಾನೆ ಮಾಡಿದರೆ ನೀವಿಬ್ರು ಯಾಕೆ ತುಂಬ ಅವ್ರನ್ನ ಏನು ಹೇಳೋದೇ ಇಲ್ಲ, ಆಚೆ ಬಾ ಅಂತ ಹೇಳ್ತೀರಾ ಆದರೆ ಸ್ಟ್ರಿಕ್ಟಾಗಿ ಹೇಳೋದೇ ಇಲ್ಲ, ನೀವು ಎಲ್ಲೋ ಒಂದು ಕಡೆ ನೀವೇ ತಪ್ಪು ಮಾಡಿದ್ರಿ ಇಬ್ಬರು ಅಂತ ಅನಿಸ್ತು. ಗಿಲ್ಲಿಗೆ ಹೇಗೆ ಅಂತಂದರೆ ಮ್ಯಾಮ್, ಇವಾಗ ನಾವು ಮನೇಲಿ ಇಷ್ಟು ದಿನ ಇದ್ವಲ್ಲ, ಇವಾಗ ನಿಮ್ಮ ಮನೇಲಿ ಯಾವಾಗಲೂ ಒಬ್ಬ ನಾಟಿ ಹುಡುಗ ಇರ್ತಾನೆ ಅಂದ್ಕೊಳ್ಳಿ. ಅವ್ನು ತುಂಬ ಯಾವಾಗಲೂ ತಲಾಟೆ ಮಾಡ್ತಿರ್ತಾನೆ, ಬಟ್ ಅವ್ನ ಗುಣ ಅದು ನಾವೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಇವನು ತುಂಬ ತಮಾಷೆ ಮಾಡ್ತಾನೆ, ತುಂಬ ನಾಟಿ ಹುಡುಗ ಅಂತ. ಬಟ್ ಅವ್ನು ಯಾವತ್ತೂ ಅದನ್ನು ಅತಿರೇಕ ಮಾಡಿರಲ್ಲ. ಪ್ರತಿ ವಾರ ಯಾರೇ ಕ್ಯಾಪ್ಟನ್ ಆದ್ಲು, ಅಣ್ಣ ನಾನು ವೈಸ್ ಕ್ಯಾಪ್ಟನ್ ಅಂತ ಬರ್ತಾನೆ. ಅದೊಂದು ಕ್ಯೂಟ್ನೆಸ್, ಅವ್ನ ಗುಣ, ಅದು ನಮ್ಗೆಲ್ರಿಗೂ ಇಷ್ಟ ಆಗಿತ್ತು. ಅದು ಬಿಡೋ ಮಜಾ ಮಾಡಲಿ, ನಾನು ಕ್ಯಾಪ್ಟನ್ ಅಂತ ಕೂಡ ವೈಸ್ ಕ್ಯಾಪ್ಟನ್ ಅಂತ ಖುಷಿಯಾಗಿ ಅವ್ನು ಕರ್ಕೊಂಡು ಹೋಗಿದ್ದೆ. ಯಾಕಂದರೆ ಅವ್ನು ಇರೋದೇ ಹಾಗೆ, ಅವ್ನ ಸ್ವಭಾವ ಹಾಗೆ. ಬಟ್ ಈ ಸಲ ಏನಾಯ್ತು ಅಂದರೆ, ಅವನು ಮೇ ಬಿ ಸ್ಪಂದನ ಜೊತೆ ಇದ್ದಿದ್ದು ಕಂಫರ್ಟ್ ಝೋನಿಂದನೋ ಏನೋ ಬಂದ್ಬಿಟ್ಟು ಮಲ್ಕೊಳಕ್ಕೆಲ್ಲ ಟ್ರೈ ಮಾಡಿ ಆದಷ್ಟು ಹೇಳಿದ್ವಿ, ಹೋಗು ಹೊರಗೆ, ಈ ಥರ ಮಾಡಬೇಡ ಗಿಲ್ಲಿ ಅಂತ ಹೇಳಿದ್ವಿ. ಯಾಕೆಂದರೆ ನಾವು ಇಷ್ಟು ದಿನ ನೋಡ್ಕೊಂಬಂದಿದ್ವಲ್ಲ, ಅವ್ನ ಗುಣ ಅದು, ಅವ್ನು ನಾಟಿಯಾಗಿರೋದು ಅವ್ನ ಗುಣ. ಐ ಥಾಟ್ ಅವ್ನು ಅರ್ಥ ಮಾಡ್ಕೊಂಡು ಹೋಗ್ತಾನೆ ಅಂತ. ಇನ್ಫ್ಯಾಕ್ಟ್ ಓದೋದು, ಬಟ್ ಅದೇ ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಮೇಲೆ ಅವನಿಗೂ ಅಷ್ಟೇ, ನಾವು ಎಷ್ಟು ಹೇಳಿದ್ರು ಅವ್ನು ಅದನ್ನು ಜಾಸ್ತಿ ಮಾಡ್ತಾನೆ ಹೊರತು ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ವಿ. ಬಟ್ ಇನ್ಫ್ಯಾಕ್ಟ್ ಅವನು ಒಂದು 2 ಮಿನಿಟ್ಸಲ್ಲಿ ಓದ. ಅದು ಇಷ್ಟು ದೊಡ್ಡ ಪರಿಣಾಮ ಬೀಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ಯಾರು, ಆನೆಸ್ಟ್ಲಿ. ಸೊ ಗಿಲ್ಲಿ ಕ್ರೇಜ್ ಹೊರಗಡೆ ಬಂದು ನೋಡಿದ್ದಾದ್ಮೇಲೆ ಹೇಗೆ ಅನ್ನಿಸ್ತು? ಗಿಲ್ಲಿ ಮತ್ತು ರಕ್ಷಿತಾಗೆ ತುಂಬಾ ಕ್ರೇಜ್ ಕ್ರಿಯೇಟ್ ಆಗಿರುವಂಥದ್ದು, ಸ್ಪೆಷಲಿ ಗಿಲ್ಲಿ. ಈಗ ಆಲ್ರೆಡಿ ಜನ ಹೇಳ್ತಿದ್ದಾರೆ ಗಿಲ್ಲಿನೇ ವಿನ್ನರ್ ಅಂತ ಹೇಳ್ಬಿಟ್ಟು. ನಾನು ಸುಮಾರು ಕಡೆ ಹೋಗಿದ್ದೀನಿ, ಒಂದಷ್ಟು ಗೌರ್ಮೆಂಟ್ ಆಫೀಸ್ಗಳಿಗೆ ವಿಸಿಟ್ ಕೊಡ್ತಾ ಇರ್ತೀವಿ, ಅಲ್ಲಲ್ಲಿ ಜನರ ನಡುವೆ ಓಡಾಡ್ತಾ ಇರ್ತೀವಿ. ಅಲ್ಲೆಲ್ಲನೂ ಕೂಡ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಿರ್ತಾರೆ, ಸ್ಪೆಷಲಿ ಗಿಲ್ಲಿ ಬಗ್ಗೆನೇ ಮಾತಾಡ್ತಿರ್ತಾರೆ, ನಿಮ್ಗಳ ಎಲ್ಲರ ಬಗ್ಗೆನೂ ಮಾತಾಡ್ತಿರ್ತಾರೆ. ಸೊ ಆಲ್ರೆಡಿ ಗೊತ್ತಲ್ವ, ಚಾನಲೇ ನಂಬರ್ 1 ಅಂತ ಹೇಳ್ಬಿಟ್ಟು. ಸೊ ಇಷ್ಟೊಂದೆಲ್ಲ ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ನಿಮ್ಮ ಸೀಸನ್ನು, ಸ್ಪೆಷಲಿ ಗಿಲ್ಲಿ ಆ ಥರದ್ದೊಂದು ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಏನು ಅನ್ಸುತ್ತೆ ಅದನ್ನು ನೋಡಿದಾಗ? ನನಗೆ ಆನೆಸ್ಟ್ಲಿ ಗಿಲ್ಲಿ ಬಗ್ಗೆ ಇಷ್ಟೊಂದು ಕ್ರೇಜ್ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಯಾಕಂದರೆ ನಿನ್ನೆ ರಾತ್ರಿ ಬಂದಿದ್ದು, ಇಲ್ಲೇ ಡೈರೆಕ್ಟಾಗಿ ಬಂದಿರೋದು ನಾನು. ಸೊ ನಾನು ಸೋಷಿಯಲ್ ಮೀಡಿಯಾನು ತುಂಬ ಯೂಸ್ ಮಾಡೋಕ್ಕಾಗಲಿಲ್ಲ. ಸೊ ಐ ಆಮ್ ಹ್ಯಾಪಿ ಅವನ ಬಗ್ಗೆ ಅಷ್ಟೊಂದು ಕ್ರೇಜ್ ಅಂದರೆ. ಇಟ್ಸ್ ಅ ಗುಡ್ ಥಿಂಗ್ ಅಲ್ವಾ? ಯಾಕಂದರೆ ನಮ್ಮ ಇಡೀ ಮನೆಗೆ ಅವನೊಂಥರ ಎನರ್ಜಿ ತೊಗೊಂಬರ್ತಿದ್ದ. ಯಾಕಂದರೆ ನೀವು ಎಲ್ಲೂ ಅವನಿಂದ ಡಲ್ ಆಗಿರಲಿಲ್ಲ, ಮನೆಯನ್ನು ತುಂಬ ನಗ್ಸೋನು, ಖುಷಿಯಾಗಿ ಇಟ್ಕೊಂಡವನು. ಸೊ ಅವ್ನು ಅಷ್ಟೊಂದು ಕ್ರೇಜ್ ಅಂದರೆ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಥ್ಯಾಂಕ್ ಗಾಡ್. ಹೋಪ್ ಒಳ್ಳೇದಾಗಲಿ ಅವನಿಗೆ. ಸೊ ರಕ್ಷಿತಾ ನಿಮ್ಮನ್ನ ಸೇಫ್ ಮಾಡ್ತಾರೆ, ಅದು ಒಂದು ಟಾಸ್ಕಲ್ಲಿ ರಾಶಿಕಾ ಆಟ ಹಿಡಿತಾರೆ, ಅಭಿಷೇಕ್ ಮತ್ತು ನೀವು ಸೇವ್ ಆಗಬೇಕು ಅಂತ ಹೇಳ್ಬಿಟ್ಟು. ಬೇರೆಯವರೆಲ್ಲ ಇಲ್ಲ ಸ್ಪಂದನ ನಾಮಿನೇಟ್ ಆಗಲಿ, ಅಭಿ ನಾಮಿನೇಟ್ ಆಗಲಿ ಅಂತ ಹೇಳ್ತಿರ್ತಾರೆ. ಆದರೆ ರಕ್ಷಿತಾ ಮಾತ್ರ ಸ್ಟಿಕ್ ಆನ್ ಆಗ್ತಾರೆ, ಅಭಿಷೇಕ್ ಸೇಫ್ ಆಗಬೇಕು, ನಾನು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಭಿಷೇಕ್ನ ನಾಮಿನೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ನೀವು ಈ ವೀಕಲ್ಲಿ ರಕ್ಷಿತಾನ ನಾಮಿನೇಟ್ ಮಾಡ್ತೀರಾ. ಸೊ ಇದಕ್ಕೋಸ್ಕರ ಒಂದಷ್ಟು ಜನ ಬೇಜಾರಾಗಿರುವಂಥದ್ದು, ಅಂದರೆ ಅಭಿಷೇಕ್ನ ಅವ್ರು ಸೇವ್ ಮಾಡ್ತಾರೆ, ಆದರೆ ಇವ್ರು ನೋಡಿದ್ರೆ ಅವ್ರನ್ನೇ ನಾಮಿನೇಟ್ ಮಾಡಿದ್ರು ರಕ್ಷಿತಾನ ಅಂತ ಹೇಳ್ಬಿಟ್ಟು. ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಆಮೇಲೆ ಏನಂದರೆ, ಎಂಡ್ ಆಫ್ ದ ಡೇ ಅಲ್ಲಿರೋ ಪ್ರತಿಯೊಬ್ಬರು ಒಳ್ಳೆಯವರೇ. ಅಲ್ಲಿರೋ ಪ್ರತಿಯೊಬ್ಬರನ್ನೂ ನಾವು ಒಂದಲ್ಲ ಒಂದಿನ ನಾಮಿನೇಟ್ ಮಾಡಲೇಬೇಕು, ಹೊರಗೆ ಕಳಿಸ್ಲೇಬೇಕು, ನಾವು ಒಳಗಿರಬೇಕು ಅಂತಂದರೆ.